ಇವತ್ತು ನಾನು ಒಂದು ಹೊಸ ಕವಿತೆಯನ್ನು ಹೇಳಲೇ? ಮುಖದಲ್ಲಿ ಮುಗುಳ್ ನಗೆಯೊಂದಿಗೆ ಬಂದಾಗ ಅದನ್ನು ಕಳ್ಳನಗು ಎಂದರು. ಸಿಟ್ಟೆದ್ದಾಗ ಸಿಡುಕಿ ಎಂದರು. ಬಹಳವಾಗಿ ಮಾತನಾಡಿದೆ, ದೊಡ್ಡ ಬಾಯಿ ಎಂದರು. ಕಡಿಮೆ ಮಾತನಾಡಿದಾಗ ಸೊಕ್ಕು ಎಂದರು. ಅವರ ಮಾತಿಗೆ ಒಪ್ಪಿಕೊಂಡಾಗ ಹೌದು ಸ್ವಾಮಿ ಎಂದು ಚುಡಾಯಿಸಿದರು. ಎಲ್ಲ ಕಾರ್ಯವನ್ನು ಮುಂದೆ ನಿಂತು ಮಾಡಿದೆ, ಆಗ ಅಧಿಕತನ ಎಂದರು. ಅವರನ್ನು ಹಿಂಬಾಲಿಸದೆ ವಂಚನೆಗೊಳಗಾಗದವಳು ಎಂದರು. ನೋಡಿದವರನ್ನೆಲ್ಲ ವಂದಿಸಿದೆ, ನಾಟಕ ಎಂದರು. ವಂದಿಸುವುದನ್ನು ನಿಲ್ಲಿಸಿದೆ, ದುರಹಂಕಾರ ಎಂದರು. ಆಲೋಚನೆಯನ್ನು ಹೇಳಿದೆ, ಓದಿದ ಅಹಂಕಾರ ಎಂದರು. ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡೆ, ಅತಿ ಬುದ್ಧಿಶಾಲಿ ಎಂದರು. ನಾನು ಕಣ್ಣೀರಿಟ್ಟು ಅತ್ತೆ, ನಟನೆ ಎಂದರು. ಎದುರಾಗಿ ಪ್ರಶ್ನೆಯನ್ನು ಕೇಳಿದಾಗ ಕುತಂತ್ರೆ ಎಂದರು. ಎಲ್ಲವನ್ನು ಬಿಟ್ಟು ದೂರ ನಿಂತಾಗ ಹೆದರುಪೊಕ್ಕಿ ಅಂದರು. ಹಕ್ಕಿಗಾಗಿ ಹೋರಾಡಿದಾಗ ಬಂಡೆದವಳು ಎಂದರು. ಯಾವುದಕ್ಕೂ ಪ್ರತಿಕ್ರಿಯಿಸದೇ ಇದ್ದರೆ ಕಟುಕಿ ಎಂದರು. 4 ಜನ ಏನು ಹೇಳ್ತಾರೆ, 4 ಜನ ಏನು ಯೋಚಿಸ್ತಾರೆ ಎಂದು ಯಾರೋ 4 ಜನರಿಗೋಸ್ಕರ ಬಾಳಿದೆ. ಕೊನೆಯಲ್ಲಿ ಸೋಲನ್ನು ಅನುಭವಿಸಿತ್ತು ನನ್ನ ಜೀವನ. ಆ 4 ಜನರನ್ನು ಬಿಟ್ಟು ದೇವರ ಪಾದವನ್ನು ಹಿಡಿದೆ. ಆಗ ಪ್ರೀತಿಯನ್ನು, ಜಯವನ್ನು ಅನುಭವಿಸಿತು ನನ್ನ ಜೀವನ. ನಾನು ಹೇಳುವುದು ಸರಿತಾನೇ?